ಎಲ್ಲರಿಗೂ ನಮಸ್ಕಾರ. ಈ ದಿನ ವ್ಯಕ್ತಿತ್ವ ವಿಕಸನದ ಕುರಿತು 4 ಅಂಶಗಳನ್ನು ನಾನು ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ. ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲಿಕ್ಕೆ ಮುಖ್ಯವಾಗಿ ನಾಲೆಡ್ಜ್ ಅಂತ ಅಂದಾಗ ನಮಗೆ ಬರುವಂಥದ್ದು ನಾವು ಯಾವ ರೀತಿಯ ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ ಅನ್ನುವಂಥದ್ದು. ಒಂದು ನಮ್ಮ ವಿದ್ಯಾಭ್ಯಾಸ ಇರಬಹುದು, ಅಥವಾ ನಾವು ಓದುವಂಥ ಪುಸ್ತಕಗಳಿರ್ಬೋದು, ನಾವು ಯಾರನ್ನು ಹೆಚ್ಚಾಗಿ ಅವಲಂಬಿಸಿರ್ತೀವಿ ಆ ವ್ಯಕ್ತಿಗಳ ಒಂದು ಅವರ ಧ್ಯೇಯೋದ್ದೇಶಗಳನ್ನು ನಾವು ಹೇಗೆ ಪಾಲಿಸ್ತೀವಿ ಅನ್ನುವಂಥದ್ದು. ಈಗಾಗಲೇ ಸಾಧನೆ ಮಾಡಿರುವಂಥವ್ರನ್ನ ಹೇಗೆ ನಾವು ಗೌರವಯುತವಾಗಿ ನೋಡಿ ಆ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನುವಂಥದ್ದು ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಮುಖ್ಯವಾಗುತ್ತೆ. ಇನ್ನು ಎರಡನೇದಾಗಿ ನಾವು ನೋಡಿದಾಗ ಆ್ಯಟಿಟ್ಯೂಡು ಅನ್ನುವಂಥದ್ದು, ನಮ್ಮ ವರ್ತನೆ ಯಾವ ರೀತಿ ಇರಬೇಕು, ಯಾರೊಂದಿಗೆ ಯಾವ ರೀತಿಯ ಮಾತನಾಡಬೇಕು, ನಮ್ಮ ಎದುರಿರುವಂಥ ವ್ಯಕ್ತಿಗಳು ಹೇಗಿರ್ತಾರೆ, ನಾವು ಸಮಾಜದಲ್ಲಿ ನಮ್ಮ ಪರ್ಸ್ನಾಲಿಟಿಯನ್ನು ಹೇಗೆ ಗುರುತಿಸ್ಕೊಳ್ಳುತ್ತೀವಿ ಅನ್ನುವಂಥದ್ದು. ಇನ್ನೊಂದು ಹೇಳಬೇಕು ಅಂದರೆ ಸ್ಕಿಲ್ಸ್, ನಮ್ಮ ಕೌಶಲ್ಯಗಳು ಏನೆಲ್ಲ ಇರುತ್ತೆ ಅದನ್ನು ಹೇಗೆ ಸದ್ಬಳಕೆ ಮಾಡ್ಕೊಳ್ತೀವಿ, ಆ ಇರುವಂಥ ಕೌಶಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅದನ್ನು ಸಮಾಜದಲ್ಲಿ ಹೇಗೆ ಗುರುತಿಸ್ಕೊಳ್ಳುತ್ತೀವಿ ಅನ್ನುವಂಥದ್ದು ಕೂಡ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅತಿ ಮುಖ್ಯವಾಗಿ ಇಲ್ಲಿ ನೋಡ್ಬೋದು. ಹಾಗೆ ಇನ್ನು ಕೊನೆಯದಾಗಿ ನಾನು ಹೇಳೋದಾದರೆ ಏನು ನಾವು ಹ್ಯಾಬಿಟ್ಸ್ಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿರ್ತೀವಿ ಅನ್ನುವಂಥದ್ದು. ಆ ಹ್ಯಾಬಿಟ್ಸ್ಗಳನ್ನ ನಾವು ಯಾವ ರೀತಿ ನಮ್ಮ ಪರ್ಸ್ನಾಲಿಟಿಗೆ ನಾವು ಅಳವಡಿಸ್ಕೊಂಡಿರ್ತೀವಿ, ಆ ಹ್ಯಾಬಿಟ್ಸ್ಗಳು ನಮಗೆ ಎಷ್ಟು ಉಪಯುಕ್ತವಾಗಿರುತ್ತೆ, ಅದು ಸಮಾಜದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ, ನೋಡುವ ವ್ಯಕ್ತಿಗಳಿಗೆ ಅಥವಾ ಸಮಾಜಕ್ಕೆ ಹೇಗೆ ಕಾಣಿಸ್ಕೊಳ್ತೀವಿ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.